ಸಮಾಜದಲ್ಲಿ ಸಿನಿಮಾ ರಂಗ ನನ್ನ ಪ್ರಕಾರ ಪಡೆದಿರೋ ಜಾಸ್ತಿ, ಸಮಾಜಕ್ಕೆ ಕೊಟ್ಟಿರೋದು ಕಡಿಮೆ. ಇವಾಗ ಸಿನಿಮಾ ರಂಗ ಅದೇನೇ ಇದ್ರೂ ಅದು ಒಂದು ವ್ಯಾಪಾರದ ರಂಗ. ಅದು ಒಂದು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ವ್ಯಾಪಾರ ಆಗುತ್ತೆ, ಚೆನ್ನಾಗಿ ಮಾಡಿಲ್ಲ ಜನ ನೋಡಿಲ್ಲ ಅಂದರೆ ಲಾಸ್ ಆಗುತ್ತೆ. ಬಟ್ ಇಟ್ಸ್ ಅ ಇಂಡಸ್ಟ್ರಿ, ಇಟ್ಸ್ ಅ ಬಿಸ್ನೆಸ್. ಸಿನಿಮಾ ರಂಗದಿಂದ ಸಮಾಜಕ್ಕೆ ಮಾಡಬೇಕು ಅಂತ ನಿರೀಕ್ಷೆ ಮಾಡ್ಬೋದು, ಬಟ್ ಬಲವಂತ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಹೇಳ್ತೀನಿ, ಅವ್ರು ಮಾಡಿಲ್ಲ ಅನ್ನೋದು ಇಷ್ಟು ವರ್ಷವೂ ಕೂಡ ನನ್ನ ಪ್ರಕಾರ ಸಾಕಷ್ಟು ಮಾಡಿಲ್ಲ ಸಿನಿಮಾ ರಂಗ ಸಮಾಜಕ್ಕೆ. ಬಟ್ ನಿಮ್ಮ ಹೋರಾಟಕ್ಕೆ ಮಾಡಬೇಕು ಅಂತ ಏನಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಮಾಡಲಿ, ನಿಮ್ಮ ರೀತಿ ಸೇವೆ ಮಾಡಲಿ, ಅಥವಾ ಕನ್ನಡಕ್ಕೆ ಅವ್ರದ್ದೇ ರೀತಿ ಮಾಡಲಿ, ಅವರೇ ಒಂದು ರೀತಿ ಪರ್ಸ್ನಲಾಗಿ ಮಾಡಲಿ ಅಂತ ನಾವು ಹೇಳ್ತೀವಿ. ಬಟ್ ಅವು ತೂಕವಾದ ಬೇಡಿಕೆ ಇದ್ದರೆ, ತೂಕವಾದ ಒಂದು ಹೋರಾಟದ ವಿಚಾರ ಇದ್ದರೆ ಜನ ಸೇರ್ತಾರೆ. 2018 ಸಿನಿಮಾ ರಂಗನೂ ಮಹದಾಯಿ ಹೋರಾಟ ಎತ್ಕೊಂಡಿದ್ರು. ನಾನು ಕೂಡ ಅದಕ್ಕೆ ಪಾಲ್ಗೊಂಡಿದ್ದೆ. ಇವಾಗಲೂ ಕೂಡ ನಾನು ನರಗುಂದಕ್ಕೆ ಹೋಗಿ ಅಲ್ಲೂ ಕೂಡ ಮಹದಾಯಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದೀನಿ. ನಮಗೆ ಸಿನಿಮಾ ರಂಗ ಸೇರೋದನ್ನು ಕೂಡ ಕೊನೆಯವರೆಗೂ ಗಟ್ಟಿಯಾಗಿ ನಿಂತ್ಕೊಳ್ಳೋದು ಭಾಳ ಮುಖ್ಯ. ನೀವು ಒಂದು ಸಲ ಬಂದುಬಿಟ್ಟು ಹುಬ್ಳಿಗೆ ಬಂದುಬಿಟ್ಟು ಕೈ ಆಡಿಸ್ಬಿಟ್ಟು ಆಮೇಲೆ ಹೊರಟೋಗ್ಬಿಡೋದು ಅಂತ ಮಾಡೋದಲ್ಲ. ನೀವು ಗಟ್ಟಿಯಾಗಿ ನಿಂತ್ಕೊಳ್ಳಿ. ಅದು ಒಂದು ಯಾರ್ಯಾರು ಸಿನಿಮಾ ರಂಗದಲ್ಲಿ ಇದ್ದಾರೋ ಅವರು ಅದನ್ನು ಒಂದು ಗಟ್ಟಿಯಾಗಿ ಸೈದ್ಧಾಂತಿಕವಾಗಿ ಮಾಡಲಿ ಅಂತ ನಾವು ಹಾರೈಸ್ತೀವಿ, ನಾವೇ ಒಂದು ಆಶಿಸ್ತೀವಿ. ಬಟ್ ನಮಗೆ ಅವ್ರು ಮಾಡಿಲ್ಲ ಅನ್ನೋ ಕಾರಣಕ್ಕೆ ಏನೂ ಮಾಡ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ನನ್ನ ಪ್ರಕಾರ ಸಾಕಷ್ಟು ಮಾಡಿಲ್ಲ.